ನಮಸ್ತೆ ವೀಕ್ಷಕರೇ, ನಿತ್ಯ ಧ್ವನಿಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಶಕ್ತಿ ಸ್ವರೂಪಿಣಿಯಾದಂತಹ ತಾಯಿ ಜಗನ್ಮಾತೆ ಲೋಕದ ರಕ್ಷಣೆಗಾಗಿ ವಿವಿಧ ಹೆಸರುಗಳಲ್ಲಿ ಭೂಲೋಕದಲ್ಲಿ ನೆಲೆಸಿದ್ದಾರೆ. ಲೋಕದಲ್ಲಿ ದುಷ್ಟರ ಉಪಟಳ ಹೆಚ್ಚಾದಾಗ ಶಿಷ್ಟರ ರಕ್ಷಣೆಗಾಗಿ ತಾಯಿ ಜಗನ್ಮಾತೆ ಬರುತ್ತಾರೆ ಎನ್ನುವಂತಹ ನಂಬಿಕೆ ಇದೆ. ಹಾಗೆ ಪ್ರತಿ ಬಾರಿಯೂ ಬಂದು ದುಷ್ಟ ಸಂಹಾರವನ್ನ ಮಾಡಿ ಶಿಷ್ಟರನ್ನ ಹಾಗೂ ಲೋಕವನ್ನ ರಕ್ಷಣೆ ಮಾಡಿದ್ದಾರೆ. ತಾಯಿ ಜಗನ್ಮಾತೆ ನೆಲೆಸಿರುವಂತಹ ಅನೇಕ ಕ್ಷೇತ್ರಗಳು ತನ್ನದೇ ಆದಂತಹ ವಿಶೇಷವಾದಂತಹ ಮಹತ್ವಗಳನ್ನು ಹೊಂದಿದೆ ಹಾಗೂ ಸ್ಥಳ ಪುರಾಣವನ್ನು ಹೊಂದಿದೆ. ದಕ್ಷಿಣ ಭಾರತದ ಪ್ರಮುಖ ಹಿಂದೂ ದೇವಾಲಯಗಳಲ್ಲಿ ಒಂದಾದ ಮಂದಾರ್ತಿಯ ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರ ದೇವಸ್ಥಾನವು ಕೂಡ ಬಹಳ ವಿಶಿಷ್ಟವಾದಂತಹ ದೇವಾಲಯವಾಗಿದೆ. ಸರ್ವ ಮುನಿಜನ ಪೂಜಿತೆ, ಸಂಕಷ್ಟ ಕಳೆಯುವ ಅಂಬಿಕೆ, ಶಕ್ತಿ ಸ್ವರೂಪಿಣಿ ತಾಯಿ ಜಗನ್ಮಾತೆ ದುರ್ಗಾಪರಮೇಶ್ವರಿ ಸನ್ನಿಧಾನಕ್ಕೆ ರಾಜ್ಯ ಹಾಗೂ ಹೊರ ರಾಜ್ಯದಿಂದ ಪ್ರತಿದಿನ ಸಾವಿರಾರು ಭಕ್ತರು ಆಗಮಿಸುತ್ತಾರೆ. ವೀಕ್ಷಕರೇ, ಮಂದಾರ್ತಿಯ ಶ್ರೀ ದುರ್ಗಾಪರಮೇಶ್ವರಿ ದೇವಾಲಯ ಬಹಳ ವಿಶೇಷವಾದಂತಹ ದೇವಾಲಯವಾಗಿದ್ದು, ಇಲ್ಲಿ ಬರುವಂತಹ ಭಕ್ತರ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತದೆ ಎನ್ನುವಂತಹ ನಂಬಿಕೆ ಇದೆ. ಇಷ್ಟೊಂದು ಧಾರ್ಮಿಕ ಹಾಗೂ ಐತಿಹಾಸಿಕ ಇತಿಹಾಸ ಉಳ್ಳಂತಹ ಶ್ರೀ ಕ್ಷೇತ್ರದ ಸ್ಥಳ ಪುರಾಣವಾದರೂ ಏನು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ವೀಕ್ಷಕರೇ, ದಕ್ಷಿಣ ಭಾರತದ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾದ ಮಂದಾರ್ತಿ ಶ್ರೀ ದುರ್ಗಾಪರಮೇಶ್ವರಿ ದೇವಾಲಯ ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಮಂದಾರ್ತಿ ಕ್ಷೇತ್ರವು ಅಳುಪ, ಸುರಾಲು, ವಿಜಯನಗರ ಕೆಳದಿ ಸೇರಿದಂತೆ ಅನೇಕ ರಾಜರ ಆಳ್ವಿಕೆಗೆ ಒಳಪಟ್ಟಿತ್ತು. ಮಂದಾರ್ತಿ ದೇವಾಲಯ ಹಲವಾರು ಏಳು ಬೀಳುಗಳ ನಡುವೆ ಅಭಿವೃದ್ಧಿಯನ್ನು ಹೊಂದಿದೆ. ದೇವಾಲಯದ ವಾಸ್ತುಶಿಲ್ಪಗಳ ಪ್ರಕಾರ ದೇವಾಲಯ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿದೆ ಎಂದು ಹೇಳುತ್ತಾರೆ. ಶಕ್ತಿ ಆರಾಧನೆಯ ಬಹಳ ವಿಶೇಷವಾದ ಕ್ಷೇತ್ರವಾಗಿ ಪ್ರಸಿದ್ಧಿಯನ್ನು ಪಡೆದಿದೆ ಮಂದಾರ್ತಿ ಶ್ರೀ ದುರ್ಗಾಪರಮೇಶ್ವರಿ ದೇವಾಲಯ. ಶ್ರೀ ಕ್ಷೇತ್ರದ ಸ್ಥಳ ಪುರಾಣವನ್ನು ನೋಡೋದಾದರೆ, ನಾಗಲೋಕದ ಸಂಕಚುಡನೆಂಬ ರಾಜನಿಗೆ ಮಕ್ಕಳು ಇರೋದಿಲ್ಲ. ಆತನು ಮಕ್ಕಳಿಗಾಗಿ ಶಿವನ ಕುರಿತು ಘೋರವಾದ ತಪಸ್ಸನ್ನ ಮಾಡುತ್ತಾನೆ. ಅವನ ಘೋರವಾದ ತಪಸ್ಸಿಗೆ ಮೆಚ್ಚಿ ಶಿವನು ಪ್ರತ್ಯಕ್ಷನಾಗಿ ನಿನಗೆ ಏನು ವರಬೇಕು ಎಂದು ಕೇಳುತ್ತಾನೆ. ಆಗ ಸಂಕಚುಡನು ಶಿವನಲ್ಲಿ ಕೇಳುತ್ತಾನೆ, ನನಗೆ ಮಕ್ಕಳಿಲ್ಲ, ಹಾಗಾಗಿ ನನಗೆ ಮಕ್ಕಳ ಭಾಗ್ಯವನ್ನು ಕರುಣಿಸು ಎಂದು ಬೇಡಿಕೊಳ್ಳುತ್ತಾನೆ. ಸಂಕಚೂಡನು ಕೇಳಿದ ವರವನ್ನು ಸಾಕ್ಷಾತ್ ಶಿವನು ನೀಡುತ್ತಾನೆ. ಭೂಲೋಕದಲ್ಲಿ ಮಕ್ಕಳಿಲ್ಲದವರಿಗೆ ಸಂತಾನ ಭಾಗ್ಯವನ್ನು ನೀಡುವ ಶಕ್ತಿ ಸಾಮರ್ಥ್ಯ ನಿನ್ನಲ್ಲಿ ಇದೆ, ಹಾಗಾಗಿ ನಾನು ನಿನಗೆ ಸಂತಾನ ಭಾಗ್ಯವನ್ನು ಕರುಣಿಸುತ್ತೇನೆ ಎಂದು ಶಿವನು ಹೇಳುತ್ತಾನೆ. ಪರಶಿವನ ಕೃಪೆಯಿಂದ ಸಂಕಚೂಡನಿಗೆ ದೇವರತಿ, ನಾಗರತಿ, ಚಾರುರತಿ, ಮಂದಾರತಿ ಮತ್ತು ನೀಲರತಿ ಎಂಬ 5 ಜನ ನಾಗಕನ್ನಿಕೆಯರು ಜನಿಸುತ್ತಾರೆ. ಈ 5 ನಾಗಕನ್ನಿಕೆಯರು ಬೆಳೆದ ಮೇಲೆ ಪರಮೇಶ್ವರನ ಪುತ್ರನಾದ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಮದುವೆಯಾಗಲು ಬಯಸುತ್ತಾರೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನ ಮದುವೆಯಾಗಲು 5 ನಾಗಕನ್ನಿಕೆಯರು ಕೈಲಾಸದ ಕಡೆಗೆ ಹೊರಡುತ್ತಾರೆ. ಆಗ ಕೈಲಾಸದಲ್ಲಿ ಶಿವನ ವಾಹನವಾದ ನಂದಿಯು ಇವರನ್ನ ತಡೆಯುತ್ತಾನೆ. ತಡೆದು ಇವರನ್ನ ವಿಚಾರಿಸಿದಾಗ ಇವರು ಅವನಿಗೆ ಉತ್ತರಿಸುತ್ತಾರೆ ಹಾಗೂ ಇವರ ಮನಸ್ಸಿನಲ್ಲಿ ಇರುವಂತಹ ಎಲ್ಲ ವಿಚಾರಗಳನ್ನು ಕೂಡ ನಂದಿಯ ಬಳಿ ಹೇಳಿಕೊಳ್ಳುತ್ತಾರೆ. ಆಗ ನಂದಿಯು ಇವರಿಗೆ ಸರ್ಪರೂಪದಲ್ಲಿ ಭೂಲೋಕದ ಸಹ್ಯಾದ್ರಿ ಪರ್ವತದ ಬಳಿ ಕಾಡ್ಗಿಚ್ಚಿನಲ್ಲಿ ಸಿಕ್ಕಿ ಎಂದು ಶಾಪವನ್ನು ನೀಡುತ್ತಾನೆ. ಆಗ ಸಹ್ಯಾದ್ರಿ ಪರ್ವತದ ಶ್ರೇಣಿಗಳಲ್ಲಿ ಕಾಡ್ಗಿಚ್ಚು ಉಂಟಾಗುತ್ತದೆ. ಈ ಕಾಡ್ಗಿಚ್ಚಿನಿಂದ 5 ನಾಗಕನ್ನಿಕೆಯರು ನರಕ ಯಾತನೆಯನ್ನು ಅನುಭವಿಸುತ್ತಾರೆ. ಅತ್ತ ಇತ್ತ ಓಡಾಡಲು ಪ್ರಾರಂಭಿಸುತ್ತಾರೆ. ಅದೇ ಸಮಯದಲ್ಲಿ ವ್ಯಾಘ್ರಪಾದ ಮಹರ್ಷಿಗಳು ಸಹ್ಯಾದ್ರಿ ಪರ್ವತದ ಬಳಿ ಸಂಚರಿಸುವಾಗ ಅವರನ್ನು ನೋಡಿದ ನಾಗಕನ್ಯೆಯರು ಅವಸರವಾಗಿ ಅತ್ತ ಇತ್ತ ಓಡಾಡಲು ಪ್ರಾರಂಭಿಸುತ್ತಾರೆ. ಬರಬರ ಶಬ್ದಕ್ಕೆ ಹೌಹರಿದ ಮಹರ್ಷಿಗಳು ಗತಿ ಕುಂಠಿತವಾಗಿ ಬಿದಿರು ಮಳೆಗೆ ಸೀಮಿತವಾಗಿರುವಂತಹ ಶಾಪವನ್ನು ನೀಡುತ್ತಾರೆ. ಮಹರ್ಷಿಗಳ ಈ ಶಾಪದಿಂದ ಮತ್ತೆ ನಾಗಕನ್ನಿಕೆಯರು ಸಂಕಷ್ಟಕ್ಕೆ ಸಿಲುಕುತ್ತಾರೆ. ಮಹರ್ಷಿಗಳ ಮುಂದೆ ನಾಗಕನ್ನಿಕೆಯರು ಪ್ರತ್ಯಕ್ಷವಾಗಿ ಅವರು ಇಲ್ಲಿ ಯಾಕೆ ಇದ್ದರು ಅನ್ನುವಂತಹ ಎಲ್ಲ ಕಥೆಗಳನ್ನು ಕೂಡ ಹೇಳುತ್ತಾರೆ. ಇವರ ಕಥೆಗಳನ್ನು ಕೇಳಿದ ಮಹರ್ಷಿಗಳು ಮುಂದೆ ರಾಜಪುರುಷನೊಬ್ಬನಿಂದ ನಿಮ್ಮ ಶಾಪ ವಿಮೋಚನೆಯಾಗುತ್ತದೆ ಎಂದು ಹೇಳುತ್ತಾರೆ. ಮಹರ್ಷಿಗಳು ಹೇಳಿದಂತೆಯೇ ಒಂದು ದಿನ ಅವಂತಿಯ ರಾಜ ದೇವವರ್ಮನು ರಾಜಭ್ರಷ್ಟನಾಗಿ ವೇಷಮರೆಸಿಕೊಂಡು ಸಹ್ಯಾದ್ರಿ ಪರ್ವತದಲ್ಲಿ ತಿರುಗುವಾಗ ಕಾಡ್ಗಿಚ್ಚಿನಲ್ಲಿ ಬೆಂದು ಹೋಗುತ್ತಿರುವ 5 ಸರ್ಪಗಳನ್ನು ನೋಡುತ್ತಾನೆ. ಆಗ ಸರ್ಪಗಳನ್ನು ಉಳಿಸಲು ಆತನು ತನ್ನ ಬಳಿ ಇದ್ದಂತಹ ಒಂದು ಬಟ್ಟೆಯ ತುಂಡಿನಲ್ಲಿ ಆ 5 ಸರ್ಪಗಳನ್ನು ಸುತ್ತಿಕೊಂಡು ಪಶ್ಚಿಮಾಭಿಮುಖವಾಗಿ ಹೋಗುತ್ತಿರುವಾಗ ಆ ಸರ್ಪಗಳು ಒಂದೊಂದಾಗಿ ಹುತ್ತದಲ್ಲಿ ಸೇರಿದವು. ಅವುಗಳಲ್ಲಿ ಮಂದರತಿ ಎಂಬ ನಾಗವು
ಸೇರಿದ ಸ್ಥಳವೇ ಮಂದಾರತಿ ಕಾನನ ಎಂದು ಹೆಸರುವಾಸಿಯಾಯಿತು. ಇಂದು ಅದು ಮಂದಾರತಿ ಎಂದು ಕರೆಯಲಾಗುತ್ತದೆ. ಕೆಲವು ಕಾಲಗಳ ನಂತರ ದೇವವರ್ಮನ ಕನಸಿನಲ್ಲಿ ಈ ನಾಗಕನ್ನಿಕೆಯರು ಬಂದು ಹೇಮಾದ್ರಿಯ ರಾಜ ಆದಿತ್ಯನ ಮಗಳನ್ನು ನೀನು ಮದುವೆಯಾಗು ಎಂದು ಹೇಳುತ್ತಾರೆ. ಆಗ ದೇವವರ್ಮನು ಕೇಳುತ್ತಾನೆ, ಇದು ಹೇಗೆ ಸಾಧ್ಯ ಎಂದು. ಅವನ ಮಾತಿಗೆ ಉತ್ತರಿಸಿದ ನಾಗಕನ್ನಿಕೆಯರು, ಜಲದಾಕ್ಷಿಯನ್ನು ನಾವು ಕಚ್ಚುತ್ತೇವೆ, ನೀವು ವಿಷವೈದ್ಯನಾಗಿ ಹೋಗಿ ಅವಳನ್ನು ನಮ್ಮ ಅನುಗ್ರಹದಿಂದ ರಕ್ಷಿಸು ಎಂದು 5 ಜನ ನಾಗಕನ್ನಿಕೆಯರು ರಾಜನ ಕನಸಿನಲ್ಲಿ ಬಂದು ತಿಳಿಸುತ್ತದೆ. ನಾಗಕನ್ನಿಕೆಯರು ಕನಸಿನಲ್ಲಿ ಹೇಳಿದಂತೆ ದೇವವರ್ಮನು ಸರ್ಪ ಕಚ್ಚಿದ ಜಲದಾಕ್ಷಿಗೆ ಔಷಧಿ ನೀಡಿ ಗುಣಪಡಿಸುತ್ತಾನೆ. ಆಗ ರಾಜ ಆದಿತ್ಯನು ಸಂತೋಷಗೊಳ್ಳುತ್ತಾನೆ. ತನ್ನ ಮಗಳನ್ನು ದೇವವರ್ಮನಿಗೆ ಕೊಟ್ಟು ಮದುವೆ ಮಾಡಿಸುತ್ತಾನೆ. ಹಾಗೆ ಎಲ್ಲ ರಾಜ್ಯವನ್ನು ಕೂಡ ಅವರಿಗೆ ದಾರಿ ಎರೆದು ಬಿಡುತ್ತಾನೆ. ರಾಜಭ್ರಷ್ಟನಾಗಿ ರಾಜ್ಯವನ್ನ ಕಳೆದುಕೊಂಡಿದ್ದ ದೇವವರ್ಮನಿಗೆ ನಾಗಗಳ ಆಶೀರ್ವಾದದಿಂದ ರಾಜ್ಯ ಸಿಗುತ್ತದೆ. ಹಾಗೆ ಅವಂತಿಯನ್ನು ಕೂಡ ಅವನು ಗೆಲ್ಲುತ್ತಾನೆ. ಹೀಗೆ ಕಾಲದ ನಂತರ ವ್ಯಾಘ್ರಪಾದ ಮುನಿ ಮತ್ತು ತಾಮಸಕುಲದ ಕಿರಾತ ತರುಣಿ ಮಾಲಿನ್ಯವೊಂದಿಗಿನ ಸಂಪರ್ಕದಿಂದ ಮೈಷಾಕ್ಯನೆಂಬ ದೈತ್ಯನು ಹುಟ್ಟುತ್ತಾನೆ. ಈ ದೈತ್ಯನು ಜಲದಾಕ್ಷಿಯನ್ನ ನೋಡಿ ಮೋಹಿತನಾಗಿ ಅವಳನ್ನು ಮದುವೆ ಆಗು ಎಂದು ಪೀಡಿಸುತ್ತಾನೆ. ನಂತರ ಜಲದಾಕ್ಷಿ ಈ ದೈತ್ಯನನ್ನ ತಿರಸ್ಕರಿಸುತ್ತಾಳೆ. ಇದರಿಂದ ಕೋಪಗೊಂಡ ದೈತ್ಯನು ಅವಳನ್ನು ಬಲಾತ್ಕರಿಸಲು ಮುಂದಾಗುತ್ತಾನೆ. ಆಗ ಜಲದಾಕ್ಷಿಯು ಅವನಿಂದ ತಪ್ಪಿಸಿಕೊಂಡು ಅರಮನೆಗೆ ಓಡಿ ಹೋಗುತ್ತಾಳೆ. ನಂತರ ಆ ರಾಜದಂಪತಿಗಳು ಮಂದಾರ್ತಿ ಕಾಡಿನಲ್ಲಿ ನೆಲೆಸಿದ್ದ ಸುದೇವ ಮುನಿಯ ಆಶ್ರಮದಲ್ಲಿ ನೆಲೆಸುತ್ತಾರೆ. ಆಗ ಮೈಷಾಕನ ಅಣತೆಯಂತೆ ಮಹೋದ್ಧಾರ ಎನ್ನುವಂತಹ ರಾಕ್ಷಸನು ಮುನಿಯ ಆಶ್ರಮದ ಮೇಲೆ ಸರಪ್ರಯೋಗವನ್ನು ಮಾಡುತ್ತಾನೆ. ಆಗ ಮುನಿಗಳು ದೇವಿಯನ್ನು ಪ್ರಾರ್ಥಿಸುತ್ತಾರೆ. ಆಗ ರಾಕ್ಷಸನ ಮುಂದೆ ದೊಡ್ಡದಾದಂತಹ ಒಂದು ಬೃಹದಾಕಾರದ ಹುತ್ತವೊಂದು ಎದ್ದು ನಿಲ್ಲುತ್ತದೆ. ಆಗ ರಾಕ್ಷಸನು ಪ್ರಯೋಗಿಸಿದಂತಹ ಎಲ್ಲ ಸರಗಳು ಆ ಹುತ್ತದಲ್ಲಿ ಮಾಯವಾಗಿ ಹೋಗುತ್ತದೆ. ಅದೇ ಸಮಯದಲ್ಲಿ ರಾಜದಂಪತಿಗಳು ಕೂಡ ದೇವಿಯನ್ನು ಪ್ರಾರ್ಥಿಸುತ್ತಾರೆ. ದೇವಿಯು ವೀರಭದ್ರ, ಹೈಗುಳಿ, ಕಲ್ಲುಕುಟಿಗ ಮತ್ತು ಬೊಬ್ಬರ್ಯ ಸಹಾಯದಿಂದ ಎಲ್ಲ ರಾಕ್ಷಸರ ಸಂಹಾರವನ್ನು ಮಾಡುತ್ತಾಳೆ. ನಂತರ ಮೈಷಾಕ್ಯನನ್ನು ಸಂಹಾರ ಮಾಡಲು ಸ್ವತಃ ದೇವಿ ದುರ್ಗೆಯ ರೂಪದಲ್ಲಿ ಪ್ರತ್ಯಕ್ಷಳಾಗುತ್ತಾಳೆ. ತಾಯಿ ಜಗನ್ಮಾತೆಯ ದುರ್ಗೆಯ ರೂಪವನ್ನು ಕಂಡ ಅಸುರ ಭಯಭೀತನಾಗಿ ದೇವಿಗೆ ಶರಣಾಗುತ್ತಾನೆ. ಭೂಲೋಕದಲ್ಲಿ ನಾನು ಜನಿಸಿದ ಕುರುವಿಗಾಗಿ ಸಹ್ಯಾದ್ರಿಯಲ್ಲಿ ತನ್ನನ್ನು ಪೂಜಿಸುವಂತೆ ಮತ್ತು ನಿನ್ನ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಕೆಂಡ ಸೇವೆ ನಡೆಸುವಂತೆಯೂ ಹಾಗೆ ಕೆಂಡ ಸೇವೆ ನಡೆಸಿದ ಸುಮಂಗಲಿಯರ ಎಲ್ಲ ಇಷ್ಟಾರ್ಥಗಳು ಈಡೇರಿಸುವಂತೆ ನನ್ನನ್ನು ಅನುಗ್ರಹಿಸಬೇಕೆಂದು ದೇವಿಯಲ್ಲಿ ಪ್ರಾರ್ಥಿಸುತ್ತಾನೆ. ಆಗ ಅವನ ಕೋರಿಕೆಗಳನ್ನು ತಾಯಿ ಈಡೇರಿಸುತ್ತಾಳೆ. ಸುದೇವ ಮುನಿ ಮತ್ತು ದೇವವರ್ಮ ರಾಜದಂಪತಿಗಳು ದೇವಿಯನ್ನು ವಿಧ ವಿಧವಾಗಿ ಪೂಜಿಸಿ ದೇವಿಗೆ ಹರಿವಾಣ ನೈವೇದ್ಯವನ್ನು ಅರ್ಪಿಸುತ್ತಾರೆ. ಅದಾದ ನಂತರ ದೇವವರ್ಮ ರಾಜನಿಗೆ ಕನಸಿನಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ತಿಳಿಸಿದಂತೆ ವರಾಹಿ ನದಿಯಲ್ಲಿದ್ದ ಶ್ರೀ ದುರ್ಗಾಪರಮೇಶ್ವರಿ ದೇವಿಯ ವಿಗ್ರಹವನ್ನು ತಂದು ಶ್ರೀ ಕ್ಷೇತ್ರ ಮಂದಾರ್ತಿಯಲ್ಲಿ ಪ್ರತಿಷ್ಠಾಪನೆ ಮಾಡುತ್ತಾನೆ. ಅಂದಿನಿಂದ ತಾಯಿ ಜಗನ್ಮಾತೆ ದುರ್ಗಾಪರಮೇಶ್ವರಿ ಎನ್ನುವ ಹೆಸರಿನಿಂದ ಶ್ರೀ ಮಂದಾರ್ತಿ ಕ್ಷೇತ್ರದಲ್ಲಿ ನೆಲೆಸಿ ಭಕ್ತರ ಎಲ್ಲ ಕಷ್ಟ ದುಃಖಗಳನ್ನು ಪರಿಹಾರ ಮಾಡಿ ಭಕ್ತರ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸುತ್ತಿದ್ದಾಳೆ. ಶ್ರೀ ಕ್ಷೇತ್ರ ಮಂದಾರ್ತಿಗೆ ಪ್ರತಿದಿನ ನೂರಾರು ಭಕ್ತರು ಬಂದು ತಮ್ಮ ಇಷ್ಟಾರ್ಥಗಳ ಈಡೇರಿಸಲು ದೇವಿಗೆ ವಿಧ ವಿಧವಾದಂತಹ ಸೇವೆಗಳನ್ನು ಸಲ್ಲಿಸುತ್ತಾರೆ. ಶ್ರೀ ಕ್ಷೇತ್ರದಲ್ಲಿ ನಡೆಯುವ ಕೆಂಡ ಸೇವಾ ಮತ್ತು ರಥೋತ್ಸವ ಕಾರ್ಯಕ್ರಮಗಳು ಕರಾವಳಿ ಜಿಲ್ಲೆಗಳಲ್ಲಿ ಮಾತ್ರವಲ್ಲದೆ ಇಡೀ ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ. ಕೆಂಡ ಸೇವೆಯಲ್ಲಿ ಮುತ್ತೈದೆಯರು ಮಾತ್ರ ಕೆಂಡವನ್ನು ತುಳಿಯುವ ಸಂಪ್ರದಾಯವಿದೆ. ತಾಯಿ ದುರ್ಗಾಪರಮೇಶ್ವರಿಗೆ ಪ್ರತಿನಿತ್ಯ ಅನೇಕ ಸೇವೆಗಳನ್ನು ಭಕ್ತರು ಸಲ್ಲಿಸುತ್ತಾರೆ. ಹರಿವಾಣ ನೈವೇದ್ಯ, ಕುಂಕುಮಾರ್ಚನೆ, ಸಂತಾನ ಪ್ರಾಪ್ತಿಗಾಗಿ, ಮದುವೆಗಾಗಿ ತುಲಾಭಾರ ಸೇವೆ, ಹಾಗೆ ಬೆಳಕಿನ ಸೇವೆಯಾದಂತಹ ಯಕ್ಷಗಾನ, ರಂಗಪೂಜೆ, ಚಂಡಿಕಾ ಶಾಂತಿ, ದುರ್ಗಾ ಶಾಂತಿ, ಚಂಡಿಕಾ ಪಾರಾಯಣ ಇನ್ನು ಮೊದಲಾದಂತಹ ವಿಶೇಷ ಸೇವೆಗಳಲ್ಲದೆ ಸಂಕ್ರಾಂತಿ ಮತ್ತು ನವರಾತ್ರಿಯ ಸಂದರ್ಭದಲ್ಲಿ ವಿಶೇಷ ಪೂಜೆಗಳು ಕೂಡ ನಡೆಯುತ್ತದೆ. ಶ್ರೀ ಕ್ಷೇತ್ರದಲ್ಲಿ ದೇವಾಲಯದ ಆಡಳಿತ ಮಂಡಳಿ ವತಿಯಿಂದ ದೇವಾಲಯಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಮಧ್ಯಾಹ್ನದ ಅನ್ನ ಸಂತರ್ಪಣೆ ಕಾರ್ಯಕ್ರಮವೂ ಕೂಡ ನಡೆಯುತ್ತಿದೆ. ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅನ್ನದಾಸೋಹ ಕಾರ್ಯಕ್ರಮಗಳು ಕೂಡ ಶ್ರೀ ಕ್ಷೇತ್ರದಲ್ಲಿ ನಡೆಯುತ್ತಿದೆ. ಹಾಗೆ ಭಕ್ತರು ನೀಡುವ ಸೇವೆಯಲ್ಲಿ ಬೆಳಕಿನ ಸೇವೆ ತುಂಬ ಮಹತ್ವವನ್ನು ಪಡೆದುಕೊಂಡಿದೆ. ಬೆಳಕಿನ ಸೇವೆ ಎಂದರೆ ಅದು ಯಕ್ಷಗಾನ ಸೇವೆ. ಶ್ರೀ ದುರ್ಗಾಪರಮೇಶ್ವರಿ ದಶಾವತಾರ ಯಕ್ಷಗಾನ ಮೇಳ ಶ್ರೀ ಕ್ಷೇತ್ರ ಮಂದಾರತಿ. ಈ ಮೇಳವು ಉಡುಪಿ ಜಿಲ್ಲೆಯ ಪ್ರಸಿದ್ಧ ಯಕ್ಷಗಾನ ಮೇಳಗಳಲ್ಲಿ ಒಂದಾಗಿದೆ. ಶ್ರೀ ಕ್ಷೇತ್ರದಲ್ಲಿ ನಡೆಯುವ ಯಕ್ಷಗಾನ ಸೇವೆಗೆ ತನ್ನದೇ ಆದಂತಹ ವಿಶೇಷ ಮಹತ್ವವು ಕೂಡ ಇದೆ. ಶ್ರೀ ಕ್ಷೇತ್ರದ ಯಕ್ಷಗಾನ ಮೇಳ ಹೇಗೆ ಸ್ಥಾಪನೆಯಾಯಿತು ಅನ್ನುವುದರ ಹಿಂದೆ ಒಂದು ಕಥೆಯೂ ಕೂಡ ಇರುವಂಥದ್ದು.
ಬಹಳ ಹಿಂದೆ ಸುರ್ಗೋಲಿ ಅಂತು ಎಂಬ ಒಬ್ಬ ದರೋಡೆಕೋರನು ಇರುತ್ತಾನೆ. ಇವನ ಕೆಲಸ ಹೇಗಿತ್ತು ಅಂತ ಹೇಳಿದರೆ, ಇವನು ಶ್ರೀಮಂತರಿಂದ ದೋಚಿಕೊಂಡು ಅದನ್ನು ಬಡವರಿಗೆ ದಾನವಾಗಿ ನೀಡುತ್ತಿದ್ದನು. ಇವನು ಈ ಕೆಲಸವನ್ನು ಪ್ರತಿನಿತ್ಯವೂ ಕೂಡ ಮಾಡುತ್ತಿದ್ದನು. ಆದರೆ ಒಂದು ದಿನ ಅವನಿಗೆ ಏನೂ ಕೂಡ ಸಿಗುವುದಿಲ್ಲ. ಆಗ ಅವನು ಒಂದು ಬೆಟ್ಟದ ಮೇಲೆ ಇರುವಂತಹ ಗಣೇಶ ದೇವಾಲಯವನ್ನು ದೋಚಲು ಒಂದು ಯೋಚನೆಯನ್ನು ಮಾಡುತ್ತಾನೆ. ಅವನು ಬೆಟ್ಟವನ್ನು ಏರುವಾಗ ಅವನಿಗೆ ದಾರಿ ಮಧ್ಯದಲ್ಲಿ ಒಂದು ದೊಡ್ಡದಾದಂತಹ ಆನೆ ಎದುರಾಗುತ್ತದೆ. ಆ ಆನೆಯು ಅವನ ದಾರಿಗೆ ಅಡ್ಡವಾಗಿ ನಿಂತುಕೊಳ್ಳುತ್ತದೆ. ನಂತರ ಅವನು ಶುದ್ಧವಾದ ಮನಸ್ಸಿನಿಂದ ಬಡವರಿಗೆ ಸಹಾಯ ಮಾಡುವ ನನ್ನ ಈ ಕೆಲಸವು ಎಂದೂ ಕೂಡ ನಿಲ್ಲಬಾರದು ಎಂದು ಗಣೇಶನನ್ನು ಪ್ರಾರ್ಥಿಸುತ್ತಾನೆ. ಆಗ ಗಣೇಶನು ಅವನಿಗೆ ಹೇಳುತ್ತಾನೆ, ಶ್ರದ್ಧಾ ಭಕ್ತಿಯಿಂದ ನೀನು ಬೆಟ್ಟದ ಮೇಲೆ ಹೋಗಿ ಅಲ್ಲಿ ಯಾವ ವಸ್ತು ನನಗೆ ಸಿಗುತ್ತದೆಯೋ ಅದನ್ನು ಎತ್ತಿಕೊಂಡು ಬಾ ಎಂದು ಹೇಳುತ್ತಾನೆ. ಗಣೇಶನ ಮಾತನ್ನು ಕೇಳಿದ ಆತನು ಬೆಟ್ಟವನ್ನು ಏರುತ್ತಾನೆ. ಬೆಟ್ಟವನ್ನು ಏರಿದ ನಂತರ ಅಲ್ಲಿ ಅವನಿಗೆ ಒಂದು ಪೆಟ್ಟಿಗೆ ಕಾಣಲು ಸಿಗುತ್ತದೆ. ಆ ಪೆಟ್ಟಿಗೆಯನ್ನು ಎತ್ತುಕೊಂಡು ಬರುತ್ತಾನೆ. ಮಂದಾರ್ತಿ ದೇವಸ್ಥಾನದ ಹತ್ತಿರ ಬರುವಾಗ ಪೆಟ್ಟಿಗೆ ತುಂಬ ಭಾರವಾದ ಹಾಗೆ ಅವನಿಗೆ ಅನಿಸುತ್ತದೆ. ನಂತರ ಆ ಪೆಟ್ಟಿಗೆಯಲ್ಲಿ ಏನಿರಬಹುದು ಎಂದು ಅವನದನ್ನು ತೆರೆದು ನೋಡುವಾಗ ಅವನಿಗೆ ಆಶ್ಚರ್ಯವಾಗುತ್ತದೆ. ಒಂದು ಗಣೇಶನ ವಿಗ್ರಹ ಮತ್ತು ಯಕ್ಷಗಾನ ಕಲಾವಿದರು ಬಳಸುವಂತಹ ಗೆಜ್ಜೆಗಳು ಹಾಗೂ ವಸ್ತ್ರಗಳು ಅದರಲ್ಲಿ ಇರುತ್ತದೆ. ಇದನ್ನು ಕಂಡು ನಂತರ ಅವನು ಆ ವಿಗ್ರಹವನ್ನು ಎತ್ತಲು ಪ್ರಯತ್ನಿಸುತ್ತಾನೆ. ಆದರೆ ಅವನಿಂದ ಆ ವಿಗ್ರಹವನ್ನು ಎತ್ತಲು ಸಾಧ್ಯವಾಗಲಿಲ್ಲ. ನಂತರ ಬರಾಲಿಯಲ್ಲಿ ಆ ಗಣಪತಿಯನ್ನು ಪ್ರತಿಷ್ಠಾಪಿಸಲಾಯಿತು. ಅದಕ್ಕೆ ಬರಾಲಿ ಗಣಪತಿ ಎಂದು ಪ್ರಸಿದ್ಧಿಯನ್ನು ಪಡೆದಿದೆ. ಆದರೆ ಇದರಿಂದ ಅಂತುಗೆ ಸಂತೋಷವಾಗಲಿಲ್ಲ. ಅವನು ನಿರಾಶೆಗೊಳ್ಳುತ್ತಾನೆ. ಅವನು ಮಂದಾರ್ತಿ ದೇವಸ್ಥಾನದ ಬಳಿ ಬಂದು ಅಲ್ಲಿಂದ ಹಿಂತಿರುಗುವಾಗ ಅವನ ಜೊತೆ ಇದ್ದವನು ಒಬ್ಬ ಆ ಗೆಜ್ಜೆಯನ್ನು ಕಟ್ಟಿಕೊಂಡು ನೃತ್ಯವನ್ನು ಮಾಡಲು ಪ್ರಾರಂಭಿಸುತ್ತಾನೆ. ನಂತರ ಒಂದು ಧ್ವನಿ ಕೇಳಿಸುತ್ತದೆ. ಅದು ತಾಯಿ ದುರ್ಗಾಮಾತೆಯ ಧ್ವನಿಯಾಗಿತ್ತು. ಆ ಕಾಲು ಗೆಜ್ಜೆಯನ್ನು ಅರ್ಪಿಸುವಂತೆ ಹೇಳುತ್ತದೆ. ಅಂದಿನಿಂದ ಮಂದಾರ್ತಿ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಪ್ರಿಯಳು ಎಂದು ಪ್ರಸಿದ್ಧಿಯನ್ನು ಪಡೆಯುತ್ತಾಳೆ. ಹಾಗಾಗಿ ಭಕ್ತರು ಹರಕೆಯ ರೂಪದಲ್ಲಿ ಬೆಳಕಿನ ಸೇವೆಯನ್ನು ದೇವಿಗೆ ನೀಡುತ್ತಾರೆ. ಈ ಬೆಳಕಿನ ಸೇವೆಯಲ್ಲಿ ದೇವಿ ಬಂದು ನೋಡುತ್ತಾಳೆ ಹಾಗೂ ದೇವಿ ಸಾಕ್ಷಾತ್ ಪ್ರತ್ಯಕ್ಷಳಾಗುತ್ತಾಳೆ ಅನ್ನುವಂತಹ ನಂಬಿಕೆಯೂ ಕೂಡ ಭಕ್ತರಲ್ಲಿ ಇರುವಂತಹದ್ದು. ಮಂದಾರ್ತಿ ಶ್ರೀ ದುರ್ಗಾ ಪರಮೇಶ್ವರಿ ದಶಾವತಾರ ಯಕ್ಷಗಾನ ಮೇಳವು ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯ ಪ್ರಸಿದ್ಧ ಯಕ್ಷಗಾನ ಮೇಳಗಳಲ್ಲಿ ಒಂದಾಗಿದೆ. ಶ್ರೀ ಕ್ಷೇತ್ರದ ಯಕ್ಷಗಾನ ಮೇಳವು ಈಗ 5 ತಂಡಗಳನ್ನು ಹೊಂದಿದ್ದು ಮುಂದಿನ 25ರಿಂದ 30 ವರ್ಷಗಳ ತನಕ ಎಲ್ಲ ಬುಕ್ಕಿಂಗ್ಗಳು ಮಾಡಲಾಗಿದೆ. 2042ರಿಂದ 2050 ತನಕ ಹೆಚ್ಚಿನ ಬುಕ್ಕಿಂಗ್ಗಳು ಮಾಡಲಾಗಿದೆ ಎಂದು ಹೇಳಲಾಗುತ್ತಿದೆ. ವೀಕ್ಷಕರೇ, ಕ್ಷೇತ್ರದ ಹಾಗೂ ತಾಯಿ ದುರ್ಗಾ ಪರಮೇಶ್ವರಿಯ ಇನ್ನೊಂದು ವಿಶೇಷ ಏನೆಂದು ಹೇಳಿದರೆ, ಶ್ರೀ ಕ್ಷೇತ್ರದಲ್ಲಿ ನಾವು ಏನಾದರೂ ಹರಕೆಗಳನ್ನು ಹೊತ್ತುಕೊಂಡು ಅದು ನಮಗೆ ಮರೆತು ಹೋದರೆ ತಾಯಿಯೇ ಅದನ್ನು ನೆನಪಿಸುತ್ತಾಳೆ ಅನ್ನುವಂತಹ ನಂಬಿಕೆ ಈಗಲೂ ಕೂಡ ಭಕ್ತರಲ್ಲಿ ಇರುವಂಥದ್ದು. ಮಂದಾರ್ತಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯ ಇರುವಂಥದ್ದು ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಮಂದಾರ್ತಿಯಲ್ಲಿ ಇರುವಂಥದ್ದು. ಕುಂದಾಪುರದಿಂದ ಇಲ್ಲಿಗೆ 29 ಕಿಲೋಮೀಟರ್ ಆಗುತ್ತದೆ. ವೀಕ್ಷಕರೇ, ಇದಿಷ್ಟು ಮಂದಾರ್ತಿ ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರದ ಇತಿಹಾಸ ಹಾಗೂ ಪುರಾಣ ಕಥೆಗಳು. ನಿತ್ಯ ಧ್ವನಿಯ ಮಾಹಿತಿಗಳು ಹಾಗೆ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.